ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮತ್ತೆ ಬಂದ್ರ ಅವತ್ತು ಹೇಳಿದೀನಿ ತಾನೆ, ಈ ಥರ ಎಲ್ಲ ಮಾತಾಡ್ಸಕ್ಕೆ ಬಂದರೆ ಕೇಸ್ ಹಾಕ್ತೀನಿ ಅಂತ. ಗೊತ್ತು ತಾನೆ ಅವತ್ತು ಕೋರ್ಟಲ್ಲಿ ಏನಾಯ್ತು ಅಂತ. ಅಲ್ಲ, ನೀವು ಈ ಕೇಸ್ ಬಗ್ಗೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ? ಸಿದ್ದು ಅವ್ರ ಮೇಲೆ ನಿಮಗೆ ಯಾಕೆ ಇಷ್ಟೆಲ್ಲ ದ್ವೇಷ? ಯಾಕೆ ಜಿದ್ದು ಸಾಧಿಸ್ತಾ ಇದ್ದೀರಾ? ಏನು ಹೇಳ್ತಿದ್ಯಾ? ಸಿದ್ದು ಮೇಲೆ ಜಿದ್ದು ದ್ವೇಷ ಇದೆಲ್ಲ ನನಗೆ ಯಾಕೆ? ತಪ್ಪು ಮಾಡಿದೆ, ನನ್ನ ಮೇಲೆ ಶಿಕ್ಷೆ ಆಗಬೇಕಲ್ವಾ? ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ. ಹಲೋ, ಸಿದ್ದುನೇ ಆಕ್ಸಿಡೆಂಟ್ ಮಾಡಿದೆ ಅನ್ನೋದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ. ಅವನು ಜೈಲಿಗೆ ಹೋಗೋದನ್ನ ಯಾರ ಕಂಡು ತಪ್ಸಕ್ಕೆ ಸಾಧ್ಯನೇ ಇಲ್ಲ, ಹೋಗಲೇಬೇಕು. ಸಿದ್ದು ಅವರು ಜೈಲಿಗೆ ಹೋಗಲೇಬೇಕು ಅನ್ನೋ ದ್ವೇಷ ನಿಮ್ಮ ಮನಸ್ಸಲ್ಲಿ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ಲದೆ ಇದ್ದವರು ಈಗ ಈ ಕೇಸ್ನ ರಿಓಪನ್ ಮಾಡಿಸಿ ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತಗೋತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮಾತೆತ್ತಿದ್ರೆ ಎವಿಡೆನ್ಸ್ ಇದೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಹತ್ರ ಹೇಗೆ ಎವಿಡೆನ್ಸ್ ಇದೆಯೋ ಹಾಗೆ ಸಿದ್ದು ಅವರು ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ಎವಿಡೆನ್ಸ್ ನಮ್ಮ ಹತ್ರನೂ ಇದೆ. ಇಲ್ಲಿ ತನಕ ನಿಮಗೂ ಈ ಆಕ್ಸಿಡೆಂಟ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ಇದೆಲ್ಲದರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ನಮಗೆ ಅನ್ನಿಸ್ತಿದೆ. ನಿಮ್ಮ ಅಣ್ಣನ ಕಡೆಯಿಂದ ಒಂದು ಸುದ್ದಿ ಬಂದಿಲ್ಲ. ನಾವೇ ಅಲ್ಲಿ ಹೋದರೆ ಜನ ಏನಂತಾರೋ, ನಿಮ್ಮ ಅಣ್ಣ ಏನಂತಾರೋ, ಮಾತುಗಳು ಎಲ್ಲೆಲ್ಲೋ ತಿರುಗಿ ಏನಾಗುತ್ತೋ ಅಂತ ಅಷ್ಟೇ ನಾನು ಯೋಚಿಸ್ತಾ ಇದ್ದೀನಿ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ನೊಂದ್ಕೋಬೇಡ್ರಿ. ನಿಮ್ಮ ಸ್ವಭಾವ ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನಮ್ಮ ಅಣ್ಣ ಕರೀಲಿ ಕರೀದೇ ಇರಲಿ, ನೀವು ನನ್ನನ್ನು ಕರ್ಕೊಂಡು ಹೋಗ್ತಿದ್ರಿ. ಆದರೆ ಏನು ಮಾಡೋದು, ಏನೇನೋ ಆಗೋಗಿದೆ. ಪಾಪ ಎಲ್ಲಾನು ಸರಿ ಮಾಡಬೇಕು ಅಂತಿದ್ದಿದ್ದು ನಮ್ಮ ಅತ್ತಿಗೆ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಒಂದು ದಿನಾನು ಅವ್ರು ನಮ್ಮನೆಗೆ ಬಂದಾಗ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ಲಿಲ್ಲ. ಅವ್ರು ಯಾವತ್ತೂ ನನಗಿಂಥದ್ದು ಬೇಕು ಅಂತ ಕೇಳಲಿಲ್ಲ. ಏನೋ ನಮ್ಮ ಹತ್ರ ಭಾಷೆ ತಗೊಂಡಿದ್ದಕ್ಕೆ ನನ್ನ ತವ್ರ ಮನೆ ತನಕ ಹೋಗೋ ಹಾಗಾಯ್ತು. ಆದರೆ ನನ್ನ ದುರಾದೃಷ್ಟ ಅತ್ತಿಗೆನೇ ಇವತ್ತಿಲ್ಲ. ಅವ್ರ ಆಸೆ ಏನು ಅಂತನಾದರೂ ಗೊತ್ತಾಗಿದ್ರೆ ಈಡೇರಿಸೋ ಪ್ರಯತ್ನ ಪಡ್ಬೋದಾಗಿತ್ತು. ಈಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನೋಡು, ನೀನು ಹೀಗೆ ಯಾವಾಗಲೂ ಹೀಗೆ ಯೋಚನೆ ಮಾಡ್ತಾ ಅಳ್ತಾ ಕೂತಿದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತಷ್ಟೆ. ಒಂದು ಕೆಲಸ ಮಾಡ, ವಾತಾವರಣ ಚೆನ್ನಾಗಿದೆ, ಬಾ ಒಂದು ಸ್ವಲ್ಪ ಹೊರಗಡೆ ವಾಕಿಂಗ್ ಮಾಡ್ಕೊಂಬರೋಣ. ಎದ್ದೇಳು ಲಕ್ಷ್ಮಿ. ರವಿಶಂಕರ್ ಅವರೇ, ನೀವೇ ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಂದೇನಾಗುತ್ತೆ ಅಂತ ನೀವೇ ನೋಡ್ತೀರಾ. ನಾವು ಎವಿಡೆನ್ಸು ಸಾಕ್ಷಿ ಎಲ್ಲ ಇಟ್ಕೊಂಡೇ ಮಾತಾಡ್ತಿರೋದು. ಆವತ್ತು ಟೋಲಲ್ಲಿ ಲಾರಿ ಪಾಸ್ ಆಗಿದೆ, ಅದನ್ನ ನೋಡಿದವರು ಇದ್ದಾರೆ. ಮೊದಲು ಆ ಲಾರಿ ಶ್ರೀಕಾಂತ್ ಅವ್ರ ಗಾಡಿನ ಗುತ್ತು, ಅದಾದ್ಮೇಲೆ ಸಿದ್ದು ಅವ್ರ ಗಾಡಿ ತಾಕಿದೆ. ಇಲ್ಲಿ ಇನ್ನೊಂದೇನು ಅನುಮಾನ ಅಂದ್ರೆ ಆ ಲಾರಿ ಡ್ರೈವರ್ ಹೇಗ್ ಸತ್ತ ಅಂತ ಅಲ್ವಾ ಭಾವ? ಕೇಸ್ ರಿಓಪನ್ ಆದ್ಮೇಲೆ ನಾನು ಭಾವ ಹೋಗಿ ಲಾರಿ ಡ್ರೈವರ್ನ ಹುಡ್ಕಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಲಾರಿ ಡ್ರೈವರೇ ಸತ್ ಹೋದ್ನಲ್ಲ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ಶ್ರೀಕಾಂತ್ ಅವ್ರು ಸತ್ತಿದ್ದು, ಲಾರಿ ಡ್ರೈವರ್ ಸತ್ತಿದ್ದು ಇದ್ಯಾವುದೂ ಆಕಸ್ಮಿಕವಾಗಿ ಆಗಿಲ್ಲ ಅಂತ ಅನ್ನಿಸ್ತಿದೆ. ನಿಜ ಹೇಳಿ, ಇಲ್ಲಿ ಏನ್ ನಡೀತಿದೆ ಅಂತ. ಏನ್ರಿ ಮಾತಾಡ್ತಿದ್ದೀರಾ? ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ತಾರೆ, ಮಾತಾಡ್ಲಿ ಅಂತ ಸುಮ್ಮನಿದ್ರೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ?
ನಾನೇನೋ ಮಾಡಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಹೇಳಕ್ ಬಂದಿದ್ದೀರಾ? ಯಾಕೆ ಸೋತೋಗ್ತಾ ಇದ್ದೀನಿ ಅಂತ ಭಯ ಶುರುವಾಗಿದೆಯಾ? ಎಲ್ಲಿ ನಿನ್ನ ಗಂಡನಿಗೆ ಶಿಕ್ಷೆ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದ್ಯಾ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ? ಅಲ್ಲ, ದೊಡ್ಡದಾಗಿ ನನ್ನ ಮೇಲೆ ಅಪವಾದ ಹಾಕಕ್ಕೆ ಬಂದಿದ್ದೀರಲ್ಲ, ಮಾಡಬಾರ್ದು ಮಾಡಿರೋದು ನಿನ್ನ ಗಂಡ. ಇದರಿಂದ ನನಗೇನು ಲಾಭ ಇಲ್ಲ. ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ, ನಮ್ಮ ಮನೆಗೆ, ಬಂಗಾರಿಗೆಲ್ಲ ಅನ್ಯಾಯ ಆಗಿದೆ. ಅನ್ಯಾಯ ಮಾಡಿರೋನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಷ್ಟೇ ನನ್ನ ಉದ್ದೇಶ. ನೀವು ನನಗೆ ಹೇಳಕ್ಕೆ ಬರಬೇಡಿ, ಹೋಗ್ತಾ ಇರಿ. ಬೊಡ್ಡೆ ಇದ್ನೆ ಎಲ್ಲ ಗೊತ್ತಾಯ್ತದೆ ಕಲ, ಸದ್ಯದಲ್ಲಿ ಎಲ್ಲ ಗೊತ್ತಾಯ್ತದೆ. ಭಾವನವ, ಈ ಬೊಡ್ಡೆ ಇದ್ದಂತೂ ಏನ್ ಮಾತು, ನಡೆಯವ ಹೋಗುಮ. ಹೊರಡಿ ಹೊರಡಿ. ಮೆರೀರಿ, ಅದೆಷ್ಟು ಮೆರಿತಿರೋ ಮೆರೀರಿ. ಆದ್ರೆ ಆ ದೇವ್ರ ಮುಂದೆ ಸತ್ಯಕ್ಕೆ ಬೆಲೆ ಇದೆ. ಸುಳ್ಳು ಅನ್ಯಾಯದ ಮುಂದೆ ಸತ್ಯನೇ ಗೆಲ್ಲೋದು, ನೆನ್ಪಿಟ್ಕೊಳ್ಳಿ. ಬನ್ನಿ ಭಾವ. ಹಲೋ, ಹೇಳಿ ರವಿ ಅವರೇ. ನೀಲವರೇ, ನಿಮ್ಮ ಯಜಮಾನರು ಮತ್ತು ಭಾವನ ಇಬ್ಬರು ಬಂದಿದ್ದರು. ಅವ್ರಿಗೆ ನನ್ನ ಮೇಲೆ ಒಂದು ಲೈಟಾಗಿ ಡೌಟ್ ಬಂದಂಗಿದೆ. ನಿಮಗೂ ಇದಕ್ಕೆ ಏನು ಸಂಬಂಧ, ಆ ಡ್ರೈವರ್ ಹೆಂಗೆ ಸತ್ತ ಅಂತೆಲ್ಲ ಎನ್ಕ್ವೈರಿ ಮಾಡ್ತಿದ್ರು. ಏನೂ ಬಿಟ್ಕೊಟ್ಟಿಲ್ಲ, ಚೆನ್ನಾಗಿ ಬೈದು ಕಳಿಸಿದ್ದೀನಿ. ಬಂದರೆ ಬರಲಿ ಬಿಡಿ ರವಿ ಅವರೇ. ಈಗ ಅವ್ರಿಗೆ ಏನು ಅನ್ಸಿದ್ರು ಏನು ಪ್ರಯೋಜನ ಇಲ್ಲ. ಕೋರ್ಟು ಕೇಳೋದು ಸಾಕ್ಷಿನ, ಬರೀ ಸತ್ಯನಲ್ಲ. ಆ ಸಾಕ್ಷಿನ ನಾವು ಅವ್ರ ದಾರಿಯಿಂದ ತೆಗೆದಾಗಿದೆ, ಅವ್ರ ಕೈಗೆ ಸಿಗದೆ ಇರೋ ಹಾಗೆ ಮಾಡಾಗಿದೆ. ಇನ್ನೇನಿದ್ರು ಕೋರ್ಟು ಸಿದ್ದುನೇ ಅಪರಾಧಿ ಅಂತ ಜಡ್ಜ್ಮೆಂಟ್ ಕೊಡೋದು ಒಂದೇ ಬಾಕಿ. ನೋಡಿ, ನಾವಿನ್ನೇನು ಗುರಿ ತಲುಪೋದ್ರಲ್ಲೇ ಇದ್ದೀವಿ. ಸಿದ್ದುಗೆ ಈ ಸಲ ಶಿಕ್ಷೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಬಾರ್ದು, ಗೊತ್ತಾಯ್ತಾ? ಆಮೇಲೆ ಈ ಟೈಮಲ್ಲಿ ನೀವು ಎಲ್ಲದಕ್ಕಿಂತ ಕೇರ್ಫುಲ್ ಆಗಿರಬೇಕು. ಅಕ್ಕಪಕ್ಕ ಯಾರಿದ್ದಾರೆ, ಏನು ಮಾತಾಡ್ಕೋತಾ ಇದ್ದಾರೆ, ಏನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಓಕೆನಾ? ಒಂದು ಸಣ್ಣ ಮಿಸ್ಟೇಕ್ ಆದರೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಕೇರ್ಫುಲ್ ಆಗಿರಿ. ಹಾಂ, ಆಯಿತು. ಅಂದು ಕೇರ್ಫುಲ್ ಆದ ಕೊಡು. लक्ष्मी निवासा लक्ष्मी